ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ನೀವೇನಾದರೂ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಡೇ ಔಟಿಂಗ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಸಖತ್ತಾಗಿರೋ ಪ್ರೀಮಿಯಂ ರೆಸಾರ್ಟ್, ಇದು ಬ್ಯಾಂಗ್ಳೂರ್ಗೆ ಜಸ್ಟ್ 30 ಕಿಲೋಮೀಟರ್ಸ್ ದೂರದಲ್ಲಿದೆ. ಹಾಗೆ ಇಲ್ಲಿ ಸ್ಟೇ ಪ್ಯಾಕೇಜಸ್ ಕೂಡ ಅವೈಲೇಬಲ್ ಇದೆ. ಹಾಗೆ ಇದು ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಈಜಿಪ್ಟಿಯನ್ ಥೀಮಲ್ಲಿ ನಾವು ಈ ರೆಸಾರ್ಟನ್ನು ನೋಡ್ಬೋದು. ಬೆಂಗಳೂರಿಂದ ಕೋಲಾರ್ ಹೈವೇನಲ್ಲಿ ಸಿಗುತ್ತೆ, ನಿಯರ್ ಹೊಸಕೋಟೆ. ಇದರ ಅಡ್ರೆಸ್ ಮತ್ತು ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಶೇರ್ ಮಾಡಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಈ ರೆಸಾರ್ಟ್ ತುಂಬ ಲೆಸ್ ಕ್ರೌಡೆಡ್ ಅಂತಲೇ ಹೇಳ್ಬೋದು, ಜಾಸ್ತಿ ಜನ ಇರೋದಿಲ್ಲ. ಸೊ ಹಾಗಾಗಿ ನೀವು ಲೇಡೀಸ್ ಮತ್ತು ಕಿಡ್ಸ್ ಏನಾದರೂ ಡೇ ಔಟಿಂಗ್ ಪ್ಲ್ಯಾನ್ ಮಾಡ್ತಾ ಇದ್ರೆ ಇದು ಒಂದು ಬೆಸ್ಟ್ ರೆಸಾರ್ಟ್ ಅಂತ ಹೇಳ್ಬೋದು. ತುಂಬ ಜಾಸ್ತಿ ಆ್ಯಕ್ಟಿವಿಟೀಸ್ ಏನೂ ಇಲ್ಲ ಇಲ್ಲಿ. ಸಿಂಪಲ್ಲಾಗಿ ಒಂದು 2 ಕಡೆ ಕಿಡ್ಸ್ ಏರಿಯಾ ಮತ್ತು ಒಂದು ರೋಪ್ ಆ್ಯಕ್ಟಿವಿಟಿ ಅದು 2 ಇರುತ್ತೆ, ಜೊತೆಗೆ ಸ್ವಿಮ್ಮಿಂಗ್ ಪೂಲ್. ಹೀಗೆ ಬೇಸಿಕ್ ಫೆಸಿಲಿಟೀಸ್ ಮಾತ್ರ ಇಲ್ಲಿ ಸಿಗುತ್ತೆ. ನೀವೇನಾದರೂ ಒಬ್ಬರೋ ಇಬ್ಬರೋ ಹೋದರೆ ಖಂಡಿತ ಇಲ್ಲಿ ಬೋರ್ ಆಗುತ್ತೆ. ಸೊ ಗ್ರೂಪಲ್ಲಿ ಹೋದರೆ ಈ ಪ್ಲೇಸಿಗೆ ಬೆಸ್ಟ್ ಅಂತ ಹೇಳ್ಬೋದು, ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಹೆಸರೇ ಹೇಳಿದಾಗೆ ಇದು ಒಂದು ಪ್ರೀಮಿಯಂ ರೆಸಾರ್ಟ್ ಆಗಿರೋದ್ರಿಂದ ಸಖತ್ ಲಕ್ಸುರಿ ಆಗಿರುತ್ತೆ. ಆದರೆ ಬೇಸಿಕ್ ಫೆಸಿಲಿಟೀಸ್ ಮಾತ್ರ ಇರುತ್ತೆ. ಅದು ಯಾವುದೆಲ್ಲ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ. ಇಷ್ಟ ಆದರೆ ನೀವು ಕೂಡ ವಿಡಿಯೋ ಸೇವ್ ಮಾಡಿ ಇಟ್ಕೊಳ್ಳಿ. ನೀವೇನಾದರೂ ಇದೇ ಥರ ಡೇ ಔಟಿಂಗ್ನ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ರೆ ಈ ಪ್ಲೇಸ್ ಬೆಸ್ಟ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಜಾಸ್ತಿ ಕ್ರೌಡ್ ಇರೋದಿಲ್ಲ, ಹಾಗೆ ಹೈಜಿನಿಕ್ ಆಗಿರುತ್ತೆ. ಸೊ ನೀವು ಮಕ್ಕಳನ್ನು ಎಲ್ಲಿ ಬೇಕಾದರೂ ಆಟ ಆಡೋದಕ್ಕೆ ಬಿಡ್ಬೋದು. ಹಾಗೆ ಈ ಗೋಲ್ಡನ್ ಅಮೂನ್ ರೆಸಾರ್ಟ್ ಆ್ಯಂಡ್ ಸ್ಪಾನಲ್ಲಿ ಡಿಸ್ಕೋಥೆಕ್ ಕೂಡ ಇದೆ. ನಾನು ಈ ವಿಡಿಯೋದಲ್ಲಿ ಅದನ್ನು ಕೂಡ ತೋರಿಸ್ತೀನಿ, ಬಟ್ ಕ್ಲೋಸ್ ಆಗಿತ್ತು. ಕಾರ್ಪೊರೇಟ್ ಈವೆಂಟ್ಸ್ ಅಥವಾ ಆಫೀಸ್ ಟೀಮ್ ಔಟಿಂಗ್ ಅಥವಾ ಇಲ್ಲಿ ಸ್ಟೇ ಮಾಡ್ತಕ್ಕಂಥ ಫ್ಯಾಮಿಲಿ ಫ್ರೆಂಡ್ಸ್ ಏನಾದರೂ ಸ್ಟೇ ಮಾಡುವಾಗ ಇಲ್ಲಿ ನೈಟ್ ಟೈಮಲ್ಲಿ DJ ಎಲ್ಲ ಇರುತ್ತೆ, ನೀವು ಅದನ್ನು ಕೂಡ ಎಂಜಾಯ್ ಮಾಡ್ಬೋದು. ಹಾಗೆ ಇಲ್ಲಿ ರೂಮ್ಸ್ ವಿತ್ ಪ್ರೈವೇಟ್ ಪೂಲ್ ಕೂಡ ಇರುತ್ತೆ, ಅದನ್ನು ಕೂಡ ನಾನು ತೋರಿಸ್ತೀನಿ. ನಾವು ಜಸ್ಟ್ ಡೇ ಔಟಿಂಗ್ ಬಂದಿರೋದ್ರಿಂದ ರೂಮ್ ಎಲ್ಲ ಡೀಟೇಲ್ ಆಗಿ ತೋರಿಸ್ತಾ ಇಲ್ಲ. ಆ್ಯಂಡ್ ನಾನು ಯಾವುದೇ ಪ್ಲೇಸಿಗೆ ಹೋದರೂ ಈ ರೀತಿ ಯೂಟ್ಯೂಬಲ್ಲಿ ಹಾಕೋದಕ್ಕೆ ಅಂಥೇಳಿ ನಾನು ಅಲ್ಲಿ ಕೇಳಿ ವಿಡಿಯೋ ಮಾಡಿರೋದಿಲ್ಲ. ನಾನು ಏನು ನೋಡಿರ್ತೀನಿ, ನಾನು ಏನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಸೊ ನನ್ನ ಯಾವುದೇ ವಿಡಿಯೋಸ್ ಪ್ರಮೋಷನಲ್ ವಿಡಿಯೋ ಅಲ್ಲ, ಯಾವುದೇ ರೀತಿ ಕಮಿಷನ್ ಕೂಡ ಬರೋದಿಲ್ಲ. ಆ್ಯಕ್ಚುಲಿ ನನ್ನ ಚಾನಲ್ ರೀಸೆಂಟಾಗಿ ಮಾನಿಟೈಸೇಷನ್ ಆಯಿತು. ನಾನಿವಾಗ ಪೇಯ್ಡ್ ಪ್ರಮೋಷನ್ ವಿಡಿಯೋಸ್ನ ಶೇರ್ ಮಾಡೋದಕ್ಕೆ ನನಗೆ ಯೂಟ್ಯೂಬಿಂದ ಪರ್ಮಿಷನ್ ಕೂಡ ಸಿಕ್ಕಿದೆ. ಅದ್ರ ಬಗ್ಗೆ ಕೂಡ ನಾನು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋಗೆ ಬಂದರೆ, ನೀವು ನೋಡ್ತಾ ಇರೋ ಈ ವಿಡಿಯೋದಲ್ಲಿ ಗೋಲ್ಡನ್ ಅಮೂನ್ ರೆಸಾರ್ಟ್, ಇದೊಂದು ಈಜಿಪ್ಟಿಯನ್ ಥೀಮಲ್ಲಿ ಕೋಲಾರ್ ಹೈವೇನಲ್ಲಿ ನಮಗೆ ಹೊಸಕೋಟೆ ಹತ್ರ ಸಿಗ್ತಕ್ಕಂಥ ಪ್ರೀಮಿಯಂ ರೆಸಾರ್ಟ್ ವಿತ್ ಆಲ್ ಫೆಸಿಲಿಟೀಸ್. ಹಾಗೆ ಇಲ್ಲಿ ಪೆಟ್ ಫ್ರೆಂಡ್ಲಿ ಕೂಡ, ಹಾಗೆ ನೀವು ನೋಡ್ತಾ ಇರೋ ಹಾಗೆ ಕಿಡ್ ಫ್ರೆಂಡ್ಲಿ ಕೂಡ. ಇಲ್ಲಿ ಕಿಡ್ಸ್ ಪಾರ್ಕ್ ಕೂಡ ಇದೆ, ಇಂಡೋರ್ ಹಾಗೆ ಔಟ್ಡೋರ್ ಆ್ಯಕ್ಟಿವಿಟೀಸ್ ಕೂಡ ಇಲ್ಲಿ ಮಾಡ್ಬೋದು. ಜೊತೆಗೆ ಪೇಯ್ಡ್ ಆ್ಯಕ್ಟಿವಿಟೀಸ್ ಕೂಡ ಇರುತ್ತೆ. ನಾವು ತಗೊಂಡಿರ್ತಕ್ಕಂಥ ಡೇ ಔಟ್ ಪ್ಯಾಕೇಜಲ್ಲಿ ಬರ್ತಕ್ಕಂಥ ಕೆಲವೊಂದಷ್ಟು ಫ್ರೀ ಆ್ಯಕ್ಟಿವಿಟೀಸ್ ಜೊತೆಗೆ ನಾವು ಪೇಯ್ಡ್ ಆ್ಯಕ್ಟಿವಿಟೀಸ್ ಕೂಡ ಆಡ್ಬೋದು. ಲೈಕ್ ಫಿಶ್ ಸ್ಪಾ ತಗೋಬೇಕು ಅಂದರೆ ಜೊತೆಗೆ ಜಿಪ್ ಲೈನ್, ರೋಪ್ ಸೈಕ್ಲಿಂಗ್, ಇದೆಲ್ಲ ಪೇಯ್ಡ್ ಆ್ಯಕ್ಟಿವಿಟಿನಲ್ಲಿ ಬರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅರೌಂಡ್ 10 to 11 ಅಷ್ಟೊತ್ತಿಗೆ ನೀವು ಈ ರೆಸಾರ್ಟ್ ರೀಚ್ ಆದರೆ ಒಂದು ಔಟ್ಡೋರ್ ಆ್ಯಕ್ಟಿವಿಟೀಸ್ ಮತ್ತು ಇಂಡೋರ್ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ಲಂಚ್ಗೆ ಹೋಗ್ಬೋದು. ನನ್ನ ಪ್ರಕಾರ ನಾರ್ಮಲ್ ಡೇಸಲ್ಲಿ ಇಷ್ಟೊಂದು ವೆರೈಟಿ ಆಗಿರ್ತಕ್ಕಂಥ ಲಂಚ್ ಇರೋದಿಲ್ಲ. ನಾವು ಹೋಗಿದ್ದ ದಿನ ಒಂದು ಕಾರ್ಪೊರೇಟ್ ಈವೆಂಟ್ ನಡೀತಾ ಇತ್ತು, ಸೊ ಅವ್ರಿಗೋಸ್ಕರ ಅರೇಂಜ್ಮೆಂಟ್ ಮಾಡಿದ್ರು ಅಂತ ಅನ್ಸುತ್ತೆ. ಬಿಕಾಸ್ ನೀವು ವಿಡಿಯೋ ನೋಡ್ಬಿಟ್ಟು ಇದೇ ರೀತಿ ಇರುತ್ತೆ ಅನ್ಕೊಂಡು ಕನ್ಫ್ಯೂಸ್ ಆಗಬೇಡಿ. ಬಟ್ ಬಫೆಟ್ ಇರುತ್ತೆ, ಇಷ್ಟೊಂದು ವೆರೈಟೀಸ್ ಇರೋದಿಲ್ಲ ಅಂತ ನನ್ಗನ್ಸತ್ತೆ. ಇದರಲ್ಲಿ ಒಂದು 4ರಿಂದ 5 ಐಟಮ್ ಕಡಿಮೆ ಕೂಡ ಇರಬಹುದು. ಇಲ್ಲಿ ಇರೋದನ್ನ ಬಿಟ್ಟು ನಿಮ್ಗೆ ಎಕ್ಸ್ಟ್ರಾ ಏನಾದರೂ ಬೇರೆ ಫುಡ್ ಬೇಕು ಅಂದರೆ ಆರ್ಡರ್ ಮಾಡಿ ತರಿಸ್ಕೋಬಹುದು, ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಸೊ ಮಧ್ಯಾಹ್ನ ಲಂಚ್ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮತ್ತೆ ಆಟ ಆಡಿ ಆಮೇಲೆ ಸ್ವಿಮ್ಮಿಂಗ್ ಪೂಲ್ಗೆ ಹೋದರೆ ಸಂಜೆ 3:30-4 ಗಂಟೆವರೆಗೂ ಬಿಸಿಲಲ್ಲಿ ಆರಾಮಾಗಿ ತಣ್ಣಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು 4:30 ಅಷ್ಟೊತ್ತಿಗೆ ಟೀ ಮತ್ತು ಸ್ನ್ಯಾಕ್ಸ್ ಇರುತ್ತೆ, ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದನ್ನು ಮುಗಿಸ್ಕೊಂಡು ಮನೆಗೆ ಹೊರಡ್ಬೋದು. ಹಾಗೆ ಇಲ್ಲಿ ಡೇ ಪ್ಯಾಕೇಜಸ್ 1500 rupees ಪರ್ ಹೆಡ್ ಇರುತ್ತೆ. ಇಲ್ಲಿ 1 ನೈಟ್ ಸ್ಟೇಗೆ ಅರೌಂಡ್ 6000 ಇಂದ ಜಾಸ್ತಿನೇ ಇರುತ್ತೆ. 6000 ಇಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ.
ಆ್ಯಕ್ಚುಲಿ ನಾವು ಹೋದಾಗ ಎಷ್ಟೊಂದು ಆ್ಯಕ್ಟಿವಿಟಿಗಳು ವರ್ಕ್ ಆಗ್ತಾ ಇರಲಿಲ್ಲ. ಫಿಶ್ ಸ್ಪಾ ಇರ್ಬೋದು, ರೋಪ್ ಆ್ಯಕ್ಟಿವಿಟಿಯಲ್ಲಿ ಜಿಪ್ಲೈನ್ ಆಗಿರ್ಬೋದು, ಈ ರೀತಿ ಕೆಲವೊಂದಷ್ಟು ಆ್ಯಕ್ಟಿವಿಟೀಸ್ ವರ್ಕಿಂಗಲ್ಲಿ ಇರಲಿಲ್ಲ. ಸೊ ಹಾನೆಸ್ಟಾಗಿ ನನ್ನ ಒಪಿನಿಯನ್ ಹೇಳಬೇಕು ಅಂದರೆ 1500 ರುಪೀಸ್ಗೆ ಅಲ್ಲಿರ್ತಕ್ಕಂಥ ಆ್ಯಕ್ಟಿವಿಟೀಸ್ ವರ್ತ್ ಅಲ್ಲ ಅಂತ ಅನಿಸತ್ತೆ. ಯಾಕೆ ಅಂದರೆ ಬೇರೆ ರೆಸಾರ್ಟ್ಸಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಇನ್ನೂ ಜಾಸ್ತಿ ಆ್ಯಕ್ಟಿವಿಟೀಸ್ ಇರುತ್ತೆ. ಆದರೂ ಕೂಡ ನಿಮಗೇನಾದರೂ ಲೆಸ್ ಕ್ರೌಡೆಡ್ ಇರ್ತಕ್ಕಂಥ ರೆಸಾರ್ಟ್ ಬೇಕು, ಹಾಗೆ ಬೆಂಗಳೂರಿಗೆ ತುಂಬ ಹತ್ತಿರದಲ್ಲಿ ಇರಬೇಕು ಅಂತೆಲ್ಲ ಇತ್ತು ಅಂದರೆ ಈ ರೆಸಾರ್ಟ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಕ್ವಾಲಿಟಿ ಫುಡ್ ಇರುತ್ತೆ, ಹಾಗೆ ಪ್ಲೇಸ್ ಕೂಡ ತುಂಬ ಹೈಜೆನಿಕ್ ಆಗಿರುತ್ತೆ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕೂಡ ಎಂಜಾಯ್ ಮಾಡಬಹುದು. ಸೊ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ಹಾನೆಸ್ಟ್ ಆಗಿ ನನ್ನ ಒಪಿನಿಯನ್ ಶೇರ್ ಮಾಡಿದ್ದೀನಿ ಅಬೌಟ್ ದಿಸ್ ರೆಸಾರ್ಟ್. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ, ಸಜೆಷನ್ ಇದ್ದರೆ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.